ಸಭೆ ಅದರಿಂದ ಎಪಿಎಂಸಿಗಳನ್ನ 13 ತಾಲೂಕುಗಳಲ್ಲಿ ಅವರು ಬಿಲ್ಡಿಂಗ್ಗಳನ್ನು ಮಾಡಬೇಕು ಅಂತ ಇಷ್ಟು ಬಿಜಾಪುರ ಜಿಲ್ಲಾ ಕರ್ನಾಟಕ ಒಳಗೆ 12 ರೈತರು ಆತ್ಮಹತ್ಯೆ ಮಾಡ್ತಾರೆ. ಎದರ ಸಮಾನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅಂತ ಕಳಪೆ ಮಟ್ಟದ ಗೊಬ್ಬರ, ಕಳಪೆ ಮಟ್ಟದ ಬೀಜ. ಈಗ ನೀವು ಸರ್ಕಾರದಿಂದ ವರದಿ ಬಂದಿರಿ, ಕಳಪೆ ಮಟ್ಟದ ಬೀಜ ಗೊಬ್ಬರ ಅವ್ರ ಮೇಲೆ ಆಕ್ಷನ್ ತಗೋತೀರಿ ಮತ್ತು ಅವ್ರಿಗೆ ರಿಟರ್ನ್ ನೀವು ಮಾಡ್ತೀರಿ ಅಂತೀವಿ. 10,000 ಅರ್ಜಿಗಳು ಐತಿ ಸರ್ ನಿಮ್ಮಲ್ಲಿ ಸರ್ಕಾರಕ್ಕೆ. ಯಾಕೆ ಆಕ್ಷನ್ ಆಗ್ತಾ ಇಲ್ಲ? ವಾರವಾರಿ 1 ತಾಸು ತಿಗೋಡ ರೋಡ್ ಬಂದ್ ಮಾಡಿದ್ವಿ. ಒಂದು ರೋಡ್ ಕಳಪೆ ಬೀಜ ಇದು ಬಂದಿದೆ. ಒಂದು ಟೂ ಲೆವೆಲ್ ತಹಶೀಲ್ದಾರ್ ಹೋಗಿಸಿ ಹೊಲ GPS ಮಾಡಿಸಿದ್ವಿ. ಇನ್ನೂ ತನಕ ರೈತರಿಗೆ ನೀವು ಇಲ್ಲಿ APMC ಹತ್ತಿ ಮಾರಾಟ ಹೋದ್ರೆ ಇಲ್ಲೇ APMC ಬಿಜಾಪುರ APMC ಹತ್ತಿ ಮಾರಾಟ ಹೋದ್ರೆ ಅವ್ರ ದುಡ್ಡು APMC ಅವ್ರ ದುಡ್ಡು ಸರಿಯಾಗಿ ಕೊಡಂಗಿಲ್ಲ. ಅವ್ರ ದುಡ್ಡು ತಗೊಂಡು ಹೋಗ್ಬಿಡ್ತಾರೆ. ಆ ರೈತರು APMC PS ಆಗಿ ಮೇಡಮ್ ಒಬ್ಬರದ್ದು 7 ಲಕ್ಷ ರೂಪಾಯಿ ಇಸ್ಕೊಡ್ತಾರೆ. ಯಾರೇ ಬೇರೆ ದೇಶದಿಂದ ಇಲ್ಲಿ ಮಾಲ್ ಮಾಡ್ಬೇಕಂದ್ರೆ ಏಜೆಂಟ್ಗಳೇನು ಮಾಡ್ತಾರೆ, ಗಾತ್ರಿ ಅವರು ಬಡಕ್ಕೆ ಎಷ್ಟು ದುಡ್ಡು ಇಸ್ಕೊಂಡು ದೇಶ ಅವ್ರು ಮಾಲ್ ಇದು ಮಾಡ್ಕೊಂಡಿರ್ತಾರೆ. ಒಂದು ಅಂಗಡಿ ಮುಂದೆ ಅವರು ಅಂಗಡಿಗೆ ಲೈಸೆನ್ಸ್ ಕೊಟ್ಟಿರ್ತಾರಂದ್ರೆ ಅದು ಈ ಊರೊಳಗೆ ಮೇನ್ ರೈತರು ನಮ್ಮ ಒಂದು ಅಂಗಡಿಗೆ ಲೈಸೆನ್ಸ್ ಪ್ರೈವೇಟ್ ಅಂಗಡಿ ಪ್ರೈವೇಟ್ ಲೈಸೆನ್ಸ್ ಕೊಡ್ತೀರಿ ಅವರು. ಅದು ಒಂದು ದವಾಖಾನೆ ಒಳಗೆ ಹೋದ್ರೆ ಒಂದು ರೇಟ್ ಬೋರ್ಡ್ ಇರ್ತಾರೆ. ಒಂದು ಅಂಗಡಿ ಮುಂದೆ ರೇಟ್ ಬೋರ್ಡ್ ಇರ್ತಾರೆ. ಅವ್ರಿಗೆ ಎಕ್ಸ್ಚೇಂಜ್ ಮಾಡಬೇಕು, ಇದು ರದ್ದು ಮಾಡಬೇಕು. ಯಾಕೆ ಈ ರೀತಿ ಆಗ್ತಾ ಇಲ್ಲ? 1200 ರೈತರು ಅಂತ ಹೇಳಿದ್ರಿ ಸರ್. ಒಂದು ಎಕರೆ 15 ತಿಂಗಳ ಒಳಗೆ 1200 ರೈತರು ಸರ್. ನೀವು ಡಾಟಾ ನೋಡಿ, ನೀವು ನನ್ನಲ್ಲಿ ಡಾಟಾ ಇದೆ, ನೀವು ಸರ್ಕಾರಕ್ಕೆ ತಲುಪಿದೆ. ಈ ರೀತಿ ಆದರೆ ಈಗ ರೈತರು ಆತ್ಮಹತ್ಯೆಗಳು ಮಾಡ್ಕೊಂಡು ತಲುಪಿದೆ ಅವರು. ಮತ್ತೆ ಇಲ್ಲಿಗೆ ಗೋಳಿ ಸರ್, ಗೋಳಿಗೆ ನಾವು ಗೋಳಿ ಇವತ್ತಿಗೆ ನಾವು ಗೋಳಿ ರೈತರು ಹೋಗ್ತಾರೆ ಮಾಡ್ತೇವೆ. ಅವ್ರನ್ನ ಇಲ್ಲಾಂದ್ರೆ ನೀವು ಸರ್ಕಾರಕ್ಕೆ ಮಾಡಿ ಅಟ್ಲೀಸ್ಟ್ ನಾವು 20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಅದು ನೀವು ಸರ್ವೆ ಮಾಡಿ ರೈತರ ಕೈಯಾಗಿ ಒಬ್ಬರು ನಾವೇ ಗೋಣಿ ಅಂತ ಬಳಿ ಆಗ್ತದೆ. ಎಲ್ಲಿಂದ ನಾವು ನೀರು ಹಾಕೋದು ಇರ್ತೀವಿ. ಗೋಣಿ ಪೂರ್ಣ ಮುಚ್ಚಿ ಹೋಗೈತಿ ಸರ್. ಇಲ್ಲಿ ತಿಕೋಟ ಭಾಗಗಳ ಸರ ಏನೂ ಇಲ್ಲ ಅಂದ್ರೆ ಒಂದು 500 ಎಕರೆ ಭೂಮಿ ಇದ್ರದ 500 ಎಕರೆ ಭೂಮಿ ಒಳಗೆ ಸರ್ವೆ ಮಾಡಿ ಅಟ್ಲೀಸ್ಟ್ ನಿಮ್ಮ ಸರ್ವೆ ಆಫೀಸರ್ಗಳು ನಾವು ಅರ್ಜಿಗಳು ಕಳಿಸ್ತಾರೆ. ಇವತ್ತಿನ ಅದು ಸರ್ವೆ ಆಗುತ್ತೆ. पकड़ाई